ನಮ್ಮ ಜೊತೆ ಈಗ ಅಭಿನಂದನ್ ಇದ್ದಾರೆ, ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ABVP. ಈಗ ಕಾಲೇಜ್ ಹಂತದಲ್ಲಿ ಎಲೆಕ್ಷನ್ ಮಾಡಲು ಸರ್ಕಾರ ಹೊರಟಿದೆ, ಏನು ಹೇಳ್ತೀರಿ ಅಂತ? ಸರ್ಕಾರದ ಈ ನಡೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ವಾಗತಿಸುತ್ತೆ. ದೇಶದ ವಿವಿಧ ಕಡೆಯಲ್ಲಿ ಎಲೆಕ್ಷನ್ಸ್ಗಳು ನಡೆದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆ ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸಿದೆ ಹಾಗೂ ಗೆದ್ದಿದ್ದು ಕೂಡ ಸತ್ಯ. ಆದರೆ ಸರ್ಕಾರ ಈ ಎಲೆಕ್ಷನ್ಸ್ಗಳನ್ನ ಮಾಡಬೇಕಾದ್ರೆ ಸುಮ್ಮನೆ ತನ್ನ ಅಸ್ತಿತ್ವತೆಯನ್ನು ಇನ್ನು ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ. ಅದನ್ನು ಹೆಚ್ಚಿಸಲಿಕ್ಕೆ ಆ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಸರಿ ಕಾಣಲ್ಲ. ಅಕಸ್ಮಾತ್ ಯಾರೋ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಎಲೆಕ್ಷನ್ಸ್ಗಳನ್ನ ನಡೆಸ್ತೀವಿ, ಈ ಥರ ನಡೆಸ್ತಾ ಇದ್ದರೆ ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅದನ್ನು ಸಮರ್ಥಿಸಲ್ಲ. ಆದರೆ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಚುನಾವಣೆಗಳು ನಡೀತಾ ಇದೆ ಅಂದರೆ ಕಾಲೇಜ್ ಎಲೆಕ್ಷನ್ಲಿ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಎಲೆಕ್ಷನ್ ಆಗಬೇಕಂತ ತಾವು ಒತ್ತಾಯ ಮಾಡ್ತಿದ್ರೆ. ಹಾಗಾದರೆ ಅದು ಒಂದು ಲಿಂಗ್ದೋ ಅಂತ ಒಂದು ಕಮಿಟಿ ರಿಪೋರ್ಟ್ ಇದೆ. ಆ ರಿಪೋರ್ಟ್ ಪ್ರಕಾರ 17ರಿಂದ 28 ವರ್ಷದ ವಯಸ್ಸಿನವರು ಮಾತ್ರ ಎಲೆಕ್ಷನ್ಸಲ್ಲಿ ಭಾಗವಹಿಸ್ಬೋದು, ಹಾಗೂ ಇಷ್ಟೇ ಒಂದು 5,000ವರೆಗೂ ಅಷ್ಟೇ ದುಡ್ಡನ್ನು ಖರ್ಚು ಮಾಡ್ಬೋದು. ಈ ರೀತಿ ಮಾನದಂಡಗಳನ್ನು ನಾವು ಫಾಲೋ ಮಾಡಿಕೊಂಡು ಮಾಡ್ತೀವಿ ಅಂತಂದರೆ ನಮ್ಮ ಸಂಪೂರ್ಣ ಸಹಮತ ಇದೆ. ಆದರೆ ನೀವು ಜಾತಿ ಬೇಸಿಸ್ ಮೇಲೆ ನೀವು ಟಿಕೆಟ್ನ ಹಂಚಿಕೆ ಮಾಡ್ತೀರಾ, ದುಡ್ಡಿರೋನಿಗೆ ಕೊಡ್ತೀರಾ, ಅಥವಾ ಯಾವುದೊಬ್ಬ ರಾಜಕೀಯ ವ್ಯಕ್ತಿಯ ಮಗನಿಗೆ ಟಿಕೆಟ್ಗಳನ್ನ ಕೊಡ್ತೀರಾ, ಈ ರೀತಿ, ಅಥವಾ ನಿಮ್ಮ ರಾಜಕೀಯ ಮುಖಂಡರನ್ನ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕರ್ಕೊಂಡ್ಬಂದು ಅವ್ರ ಮೂಲಕ ಸಚಿವರು ಯಾರೋ ಒಬ್ಬರು ರಾಜ್ಯ ಸರ್ಕಾರದ ಸಚಿವರು ಬಂದು ಅವರು ಮಾತಾಡ್ತಾರೆ. ಈ ರೀತಿ ನಿಮ್ಮ ಸರ್ಕಾರದ ಅಜೆಂಡಾವನ್ನು ಪುಷ್ ಮಾಡೋದಕ್ಕೆ ಎಲೆಕ್ಷನ್ಸ್ಗಳನ್ನ ನಡೆಸ್ತಾ ಇದ್ದರೆ ದಯವಿಟ್ಟು ಬೇಡ. ಸರ್ಕಾರಕ್ಕೆ ಅನುಕೂಲವಾಗದಂತೆ ಕಾಲೇಜ್ ಎಲೆಕ್ಷನ್ ಹಿಡಿಬೇಕಂತ ವಾದ. ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕೇಂದ್ರಿತವಾಗಿ ಎಲೆಕ್ಷನ್ಸ್ಗಳು ನಡೆದ್ರೆ ಯಾವುದೇ ಸರ್ಕಾರ ಸಂಘ ಸಂಸ್ಥೆಗಳು ಈ ಒಂದು ಕಾಲೇಜ್ ಎಲೆಕ್ಷನ್ ಎಂಟ್ರಿ ಆಗಬಾರ್ದು, ಪಕ್ಷಗಳು ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು. ಅಂದರೆ ಈ ಒಂದು ಕಾಲೇಜ್ ಎಲೆಕ್ಷನ್ ವಿಚಾರವಾಗಿ ಸರ್ಕಾರದ ನಡೆ ಸ್ವಾಗತ ಮಾಡ್ತಾರೆ ಹೇಗೆ ಅಂತ? ಸರ್ಕಾರದ ನಡೆಯನ್ನು ಸ್ವಾಗತಿಸ್ತೀವಿ, ಆದರೆ ಮಾನದಂಡಗಳನ್ನ ಸರ್ಕಾರ ಆದಷ್ಟು ಬೇಗ ತೀರ್ಮಾನಿಸಿ ಅದನ್ನ ಬಿಡುಗಡೆ ಮಾಡಬೇಕು. ಈ ಹಿಂದೆ ಬ್ಯಾನ್ ಆಗಿತ್ತು, ಇದೀಗ ಮತ್ತೆ ಎಲೆಕ್ಷನ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಿಂಸಾಚಾರಗಳು ನಡೆದಿದ್ದಕ್ಕೆ ಸತ್ಯ, ಈಗಲೂ ನಡೆದ್ರೂ ಕೂಡ ಹಿಂಸಾಚಾರಗಳು ನಡಿಬೋದು. ಆದರೆ ಅದನ್ನು ಸರ್ಕಾರ ಪೊಲೀಸ್ ಪ್ರೊಟೆಕ್ಷನ್ ಕರೆಕ್ಟಾಗಿ ಇಟ್ಕೊಂಡು ಅದೇನು ಮಾನದಂಡಗಳಿದೆ ಅದ್ರ ಪ್ರಕಾರ ಮಾಡಿಕೊಂಡು ಯಾವುದೇ ಪಕ್ಷಗಳು ಇನ್ವಾಲ್ವ್ ಆಗಲಾರ್ದೆ ಬರೀ ವಿದ್ಯಾರ್ಥಿ ಸಂಘಟನೆಗಳು ಮಾತ್ರ ಇದರಲ್ಲಿ ಕಾರ್ಯ ತೊಡಸ್ಕೊಂಡು ಆ ರೀತಿ ಮಾಡ್ತಾರೆ ಅಂದರೆ ಸಂಪೂರ್ಣ ಸಹಮತ ಇದೆ ನಮ್ಮದು. ಸರ್, ಇದಿಷ್ಟು ಅಭಿನಂದನ್ ABVPಯ ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಅಭಿನಂದನ್ ಇದ್ದಾರೆ, ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ABVP. ಈಗ ಕಾಲೇಜ್ ಹಂತದಲ್ಲಿ ಎಲೆಕ್ಷನ್ ಮಾಡಲು ಸರ್ಕಾರ ಹೊರಟಿದೆ, ಏನು ಹೇಳ್ತೀರಿ ಅಂತ? ಸರ್ಕಾರದ ಈ ನಡೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ವಾಗತಿಸುತ್ತೆ. ದೇಶದ ವಿವಿಧ ಕಡೆಯಲ್ಲಿ ಎಲೆಕ್ಷನ್ಸ್ಗಳು ನಡೆದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆ ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸಿದೆ ಹಾಗೂ ಗೆದ್ದಿದ್ದು ಕೂಡ ಸತ್ಯ. ಆದರೆ ಸರ್ಕಾರ ಈ ಎಲೆಕ್ಷನ್ಸ್ಗಳನ್ನ ಮಾಡಬೇಕಾದ್ರೆ ಸುಮ್ಮನೆ ತನ್ನ ಅಸ್ತಿತ್ವತೆಯನ್ನು ಇನ್ನು ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ. ಅದನ್ನು ಹೆಚ್ಚಿಸಲಿಕ್ಕೆ ಆ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಸರಿ ಕಾಣಲ್ಲ. ಅಕಸ್ಮಾತ್ ಯಾರೋ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಎಲೆಕ್ಷನ್ಸ್ಗಳನ್ನ ನಡೆಸ್ತೀವಿ, ಈ ಥರ ನಡೆಸ್ತಾ ಇದ್ದರೆ ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅದನ್ನು ಸಮರ್ಥಿಸಲ್ಲ. ಆದರೆ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಚುನಾವಣೆಗಳು ನಡೀತಾ ಇದೆ ಅಂದರೆ ಕಾಲೇಜ್ ಎಲೆಕ್ಷನ್ಲಿ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಎಲೆಕ್ಷನ್ ಆಗಬೇಕಂತ ತಾವು ಒತ್ತಾಯ ಮಾಡ್ತಿದ್ರೆ. ಹಾಗಾದರೆ ಅದು ಒಂದು ಲಿಂಗ್ದೋ ಅಂತ ಒಂದು ಕಮಿಟಿ ರಿಪೋರ್ಟ್ ಇದೆ. ಆ ರಿಪೋರ್ಟ್ ಪ್ರಕಾರ 17ರಿಂದ 28 ವರ್ಷದ ವಯಸ್ಸಿನವರು ಮಾತ್ರ ಎಲೆಕ್ಷನ್ಸಲ್ಲಿ ಭಾಗವಹಿಸ್ಬೋದು, ಹಾಗೂ ಇಷ್ಟೇ ಒಂದು 5,000ವರೆಗೂ ಅಷ್ಟೇ ದುಡ್ಡನ್ನು ಖರ್ಚು ಮಾಡ್ಬೋದು. ಈ ರೀತಿ ಮಾನದಂಡಗಳನ್ನು ನಾವು ಫಾಲೋ ಮಾಡಿಕೊಂಡು ಮಾಡ್ತೀವಿ ಅಂತಂದರೆ ನಮ್ಮ ಸಂಪೂರ್ಣ ಸಹಮತ ಇದೆ. ಆದರೆ ನೀವು ಜಾತಿ ಬೇಸಿಸ್ ಮೇಲೆ ನೀವು ಟಿಕೆಟ್ನ ಹಂಚಿಕೆ ಮಾಡ್ತೀರಾ, ದುಡ್ಡಿರೋನಿಗೆ ಕೊಡ್ತೀರಾ, ಅಥವಾ ಯಾವುದೊಬ್ಬ ರಾಜಕೀಯ ವ್ಯಕ್ತಿಯ ಮಗನಿಗೆ ಟಿಕೆಟ್ಗಳನ್ನ ಕೊಡ್ತೀರಾ, ಈ ರೀತಿ, ಅಥವಾ ನಿಮ್ಮ ರಾಜಕೀಯ ಮುಖಂಡರನ್ನ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕರ್ಕೊಂಡ್ಬಂದು ಅವ್ರ ಮೂಲಕ ಸಚಿವರು ಯಾರೋ ಒಬ್ಬರು ರಾಜ್ಯ ಸರ್ಕಾರದ ಸಚಿವರು ಬಂದು ಅವರು ಮಾತಾಡ್ತಾರೆ. ಈ ರೀತಿ ನಿಮ್ಮ ಸರ್ಕಾರದ ಅಜೆಂಡಾವನ್ನು ಪುಷ್ ಮಾಡೋದಕ್ಕೆ ಎಲೆಕ್ಷನ್ಸ್ಗಳನ್ನ ನಡೆಸ್ತಾ ಇದ್ದರೆ ದಯವಿಟ್ಟು ಬೇಡ. ಸರ್ಕಾರಕ್ಕೆ ಅನುಕೂಲವಾಗದಂತೆ ಕಾಲೇಜ್ ಎಲೆಕ್ಷನ್ ಹಿಡಿಬೇಕಂತ ವಾದ. ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕೇಂದ್ರಿತವಾಗಿ ಎಲೆಕ್ಷನ್ಸ್ಗಳು ನಡೆದ್ರೆ ಯಾವುದೇ ಸರ್ಕಾರ ಸಂಘ ಸಂಸ್ಥೆಗಳು ಈ ಒಂದು ಕಾಲೇಜ್ ಎಲೆಕ್ಷನ್ ಎಂಟ್ರಿ ಆಗಬಾರ್ದು, ಪಕ್ಷಗಳು ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು. ಅಂದರೆ ಈ ಒಂದು ಕಾಲೇಜ್ ಎಲೆಕ್ಷನ್ ವಿಚಾರವಾಗಿ ಸರ್ಕಾರದ ನಡೆ ಸ್ವಾಗತ ಮಾಡ್ತಾರೆ ಹೇಗೆ ಅಂತ? ಸರ್ಕಾರದ ನಡೆಯನ್ನು ಸ್ವಾಗತಿಸ್ತೀವಿ, ಆದರೆ ಮಾನದಂಡಗಳನ್ನ ಸರ್ಕಾರ ಆದಷ್ಟು ಬೇಗ ತೀರ್ಮಾನಿಸಿ ಅದನ್ನ ಬಿಡುಗಡೆ ಮಾಡಬೇಕು. ಈ ಹಿಂದೆ ಬ್ಯಾನ್ ಆಗಿತ್ತು, ಇದೀಗ ಮತ್ತೆ ಎಲೆಕ್ಷನ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಿಂಸಾಚಾರಗಳು ನಡೆದಿದ್ದಕ್ಕೆ ಸತ್ಯ, ಈಗಲೂ ನಡೆದ್ರೂ ಕೂಡ ಹಿಂಸಾಚಾರಗಳು ನಡಿಬೋದು. ಆದರೆ ಅದನ್ನು ಸರ್ಕಾರ ಪೊಲೀಸ್ ಪ್ರೊಟೆಕ್ಷನ್ ಕರೆಕ್ಟಾಗಿ ಇಟ್ಕೊಂಡು ಅದೇನು ಮಾನದಂಡಗಳಿದೆ ಅದ್ರ ಪ್ರಕಾರ ಮಾಡಿಕೊಂಡು ಯಾವುದೇ ಪಕ್ಷಗಳು ಇನ್ವಾಲ್ವ್ ಆಗಲಾರ್ದೆ ಬರೀ ವಿದ್ಯಾರ್ಥಿ ಸಂಘಟನೆಗಳು ಮಾತ್ರ ಇದರಲ್ಲಿ ಕಾರ್ಯ ತೊಡಸ್ಕೊಂಡು ಆ ರೀತಿ ಮಾಡ್ತಾರೆ ಅಂದರೆ ಸಂಪೂರ್ಣ ಸಹಮತ ಇದೆ ನಮ್ಮದು. ಸರ್, ಇದಿಷ್ಟು ಅಭಿನಂದನ್ ABVPಯ ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಅಭಿನಂದನ್ ಇದ್ದಾರೆ, ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ABVP. ಈಗ ಕಾಲೇಜ್ ಹಂತದಲ್ಲಿ ಎಲೆಕ್ಷನ್ ಮಾಡಲು ಸರ್ಕಾರ ಹೊರಟಿದೆ, ಏನು ಹೇಳ್ತೀರಿ ಅಂತ? ಸರ್ಕಾರದ ಈ ನಡೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ವಾಗತಿಸುತ್ತೆ. ದೇಶದ ವಿವಿಧ ಕಡೆಯಲ್ಲಿ ಎಲೆಕ್ಷನ್ಸ್ಗಳು ನಡೆದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆ ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸಿದೆ ಹಾಗೂ ಗೆದ್ದಿದ್ದು ಕೂಡ ಸತ್ಯ.
ಆದರೆ ಸರ್ಕಾರ ಈ ಎಲೆಕ್ಷನ್ಸ್ಗಳನ್ನ ಮಾಡಬೇಕಾದ್ರೆ ಸುಮ್ಮನೆ ತನ್ನ ಅಸ್ತಿತ್ವತೆಯನ್ನು ಇನ್ನು ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ವಿಶ್ವವಿದ್ಯಾಲಯಗಳಲ್ಲಿ. ಅದನ್ನು ಹೆಚ್ಚಿಸಲಿಕ್ಕೆ ಆ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಸರಿ ಕಾಣಲ್ಲ. ಅಕಸ್ಮಾತ್ ಯಾರೋ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಎಲೆಕ್ಷನ್ಸ್ಗಳನ್ನ ನಡೆಸ್ತೀವಿ, ಈ ಥರ ನಡೆಸ್ತಾ ಇದ್ರೆ ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅದನ್ನು ಸಮರ್ಥಿಸಲ್ಲ. ಆದರೆ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಚುನಾವಣೆಗಳು ನಡೀತಾ ಇದೆ ಅಂದರೆ ಕಾಲೇಜ್ ಎಲೆಕ್ಷನಲ್ಲಿ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಎಲೆಕ್ಷನ್ ಆಗಬೇಕಂತ ತಾವು ಒತ್ತಾಯ ಮಾಡ್ತಿದ್ರೆ ಹಾಗಾದ್ರೆ. ಅದು ಒಂದು ಲಿಂಗ್ದೋ ಅಂತ ಒಂದು ಕಮಿಟಿ ರಿಪೋರ್ಟ್ ಇದೆ. ಆ ರಿಪೋರ್ಟ್ ಪ್ರಕಾರ 17ರಿಂದ 28 ವರ್ಷದ ವಯಸ್ಸಿನವರು ಮಾತ್ರ ಎಲೆಕ್ಷನ್ಸಲ್ಲಿ ಭಾಗವಹಿಸ್ಬೋದು. ಹಾಗೂ ಇಷ್ಟೇ ಒಂದು 5,000ವರೆಗೂ ಅಷ್ಟೇ ದುಡ್ಡನ್ನು ಖರ್ಚು ಮಾಡ್ಬೋದು. ಈ ರೀತಿ ಮಾನದಂಡಗಳನ್ನು ನಾವು ಫಾಲೋ ಮಾಡಿಕೊಂಡು ಮಾಡ್ತೀವಿ ಅಂತಂದರೆ ನಮ್ಮ ಸಂಪೂರ್ಣ ಸಹಮತ ಇದೆ. ಆದರೆ ನೀವು ಜಾತಿ ಬೇಸಿಸ್ ಮೇಲೆ ನೀವು ಟಿಕೆಟ್ನ ಹಂಚಿಕೆ ಮಾಡ್ತೀರಾ, ದುಡ್ಡಿರೋನಿಗೆ ಕೊಡ್ತೀರಾ, ಅಥವಾ ಯಾವುದೊಬ್ಬ ರಾಜಕೀಯ ವ್ಯಕ್ತಿಯ ಮಗನಿಗೆ ಟಿಕೆಟ್ಗಳನ್ನ ಕೊಡ್ತೀರಾ, ಈ ರೀತಿ ಅಥವಾ ನಿಮ್ಮ ರಾಜಕೀಯ ಮುಖಂಡರನ್ನ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕರ್ಕೊಂಬಂದು ಅವ್ರ ಮೂಲಕ ಸಚಿವರು ಯಾರೋ ಒಬ್ಬರು ರಾಜ್ಯ ಸರ್ಕಾರದ ಸಚಿವರು ಬಂದು ಅವರು ಮಾತಾಡ್ತಾರೆ. ಈ ರೀತಿ ನಿಮ್ಮ ಸರ್ಕಾರದ ಅಜೆಂಡಾವನ್ನು ಪುಷ್ ಮಾಡೋದಕ್ಕೆ ಎಲೆಕ್ಷನ್ಸ್ಗಳನ್ನ ನಡೆಸ್ತಾ ಇದ್ದರೆ ದಯವಿಟ್ಟು ಬೇಡ. ಇದು ಸರ್ಕಾರಕ್ಕೆ ಅನುಕೂಲವಾಗದಂತೆ ಕಾಲೇಜ್ ಎಲೆಕ್ಷನ್ ಹಿಡಿಬೇಕಂತ ವಾದ. ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕೇಂದ್ರಿತವಾಗಿ ಎಲೆಕ್ಷನ್ಸ್ಗಳು ನಡೆದ್ರೆ ಯಾವುದೇ ಸರ್ಕಾರ ಸಂಘ ಸಂಸ್ಥೆಗಳು ಈ ಒಂದು ಕಾಲೇಜ್ ಎಲೆಕ್ಷನ್ ಎಂಟ್ರಿ ಆಗಬಾರ್ದು. ಪಕ್ಷಗಳು ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು. ಅಂದರೆ ಈ ಒಂದು ಕಾಲೇಜ್ ಎಲೆಕ್ಷನ್ ವಿಚಾರವಾಗಿ ಸರ್ಕಾರದ ನಡೆ ಸ್ವಾಗತ ಮಾಡ್ತಾರೆ ಹೇಗೆ ಅಂತ? ಸರ್ಕಾರದ ನಡೆಯನ್ನು ಸ್ವಾಗತಿಸ್ತೀವಿ, ಆದರೆ ಮಾನದಂಡಗಳನ್ನ ಸರ್ಕಾರ ಆದಷ್ಟು ಬೇಗ ತೀರ್ಮಾನಿಸಿ ಅದನ್ನ ಬಿಡುಗಡೆ ಮಾಡಬೇಕು. ಈ ಹಿಂದೆ ಬ್ಯಾನ್ ಆಗಿತ್ತು, ಇದೀಗ ಮತ್ತೆ ಎಲೆಕ್ಷನ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಿಂಸಾಚಾರಗಳು ನಡೆದಿದ್ದಕ್ಕೆ ಸತ್ಯ, ಈಗಲೂ ನಡೆದ್ರೂ ಕೂಡ ಹಿಂಸಾಚಾರಗಳ ಹಿಂಸಾಚಾರಗಳು ನಡಿಬೋದು. ಆದರೆ ಅದನ್ನು ಸರ್ಕಾರ ಪೊಲೀಸ್ ಪ್ರೊಟೆಕ್ಷನ್ ಕರೆಕ್ಟಾಗಿ ಇಟ್ಕೊಂಡು ಅದೇನು ಮಾನದಂಡಗಳಿದೆ ಅದ್ರ ಪ್ರಕಾರ ಮಾಡಿಕೊಂಡು ಯಾವುದೇ ಪಕ್ಷಗಳು ಇನ್ವಾಲ್ವ್ ಆಗಲಾರ್ದೆ ಬರೀ ವಿದ್ಯಾರ್ಥಿ ಸಂಘಟನೆಗಳು ಮಾತ್ರ ಇದರಲ್ಲಿ ಕಾರ್ಯ ತೊಡಸ್ಕೊಂಡು ಆ ರೀತಿ ಮಾಡ್ತಾರೆ ಅಂದರೆ ಸಂಪೂರ್ಣ ಸಹಮತ ಇದೆ ನಮ್ಮದು. ಸರ್, ಇದಿಷ್ಟು ಅಭಿನಂದನ್ ABPಯ ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಅಭಿನಂದನ್ ಇದ್ದಾರೆ, ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ABVP. ಈಗ ಕಾಲೇಜ್ ಹಂತದಲ್ಲಿ ಎಲೆಕ್ಷನ್ ಮಾಡಲು ಸರ್ಕಾರ ಹೊರಟಿದೆ, ಏನು ಹೇಳ್ತಾರೆ ಅಂತ? ಸರ್ಕಾರದ ಈ ನಡೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ವಾಗತಿಸುತ್ತೆ. ದೇಶದ ವಿವಿಧ ಕಡೆಯಲ್ಲಿ ಎಲೆಕ್ಷನ್ಸ್ಗಳು ನಡೆದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆ ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸಿದೆ ಹಾಗೂ ಗೆದ್ದಿದ್ದು ಕೂಡ ಸತ್ಯ. ಆದರೆ ಸರ್ಕಾರ ಈ ಎಲೆಕ್ಷನ್ಸ್ಗಳನ್ನ ಮಾಡಬೇಕಾದ್ರೆ ಸುಮ್ಮನೆ ತನ್ನ ಅಸ್ತಿತ್ವತೆಯನ್ನು ಇನ್ನು ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ವಿಶ್ವವಿದ್ಯಾಲಯಗಳಲ್ಲಿ. ಅದನ್ನು ಹೆಚ್ಚಿಸಲಿಕ್ಕೆ ಆ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಸರಿ ಕಾಣಲ್ಲ. ಅಕಸ್ಮಾತ್ ಯಾರೋ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಎಲೆಕ್ಷನ್ಸ್ಗಳನ್ನ ನಡೆಸ್ತೀವಿ, ಈ ಥರ ನಡೆಸ್ತಾ ಇದ್ರೆ ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅದನ್ನು ಸಮರ್ಥಿಸಲ್ಲ. ಆದರೆ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಚುನಾವಣೆಗಳು ನಡೀತಾ ಇದೆ ಅಂದರೆ ಕಾಲೇಜ್ ಎಲೆಕ್ಷನಲ್ಲಿ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಎಲೆಕ್ಷನ್ ಆಗಬೇಕಂತ ತಾವು ಒತ್ತಾಯ ಮಾಡ್ತಿದ್ರೆ ಹಾಗಾದ್ರೆ. ಅದು ಒಂದು ಲಿಂಗ್ದೋ ಅಂತ ಒಂದು ಕಮಿಟಿ ರಿಪೋರ್ಟ್ ಇದೆ. ಆ ರಿಪೋರ್ಟ್ ಪ್ರಕಾರ 17ರಿಂದ 28 ವರ್ಷದ ವಯಸ್ಸಿನವರು ಮಾತ್ರ ಎಲೆಕ್ಷನ್ಸಲ್ಲಿ ಭಾಗವಹಿಸ್ಬೋದು. ಹಾಗೂ ಇಷ್ಟೇ ಒಂದು 5,000ವರೆಗೂ ಅಷ್ಟೇ ದುಡ್ಡನ್ನು ಖರ್ಚು ಮಾಡ್ಬೋದು. ಈ ರೀತಿ ಮಾನದಂಡಗಳನ್ನು ನಾವು ಫಾಲೋ ಮಾಡಿಕೊಂಡು ಮಾಡ್ತೀವಿ ಅಂತಂದರೆ ನಮ್ಮ ಸಂಪೂರ್ಣ ಸಹಮತ ಇದೆ. ಆದರೆ ನೀವು ಜಾತಿ ಬೇಸಿಸ್ ಮೇಲೆ ನೀವು ಟಿಕೆಟ್ನ ಹಂಚಿಕೆ ಮಾಡ್ತೀರಾ, ದುಡ್ಡಿರೋನಿಗೆ ಕೊಡ್ತೀರಾ, ಅಥವಾ ಯಾವುದೊಬ್ಬ ರಾಜಕೀಯ ವ್ಯಕ್ತಿಯ ಮಗನಿಗೆ ಟಿಕೆಟ್ಗಳನ್ನ ಕೊಡ್ತೀರಾ, ಈ ರೀತಿ ಅಥವಾ ನಿಮ್ಮ ರಾಜಕೀಯ ಮುಖಂಡರನ್ನ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕರ್ಕೊಂಬಂದು ಅವ್ರ ಮೂಲಕ ಸಚಿವರು ಯಾರೋ ಒಬ್ಬರು ರಾಜ್ಯ ಸರ್ಕಾರದ ಸಚಿವರು ಬಂದು ಅವರು ಮಾತಾಡ್ತಾರೆ. ಈ ರೀತಿ ನಿಮ್ಮ ಸರ್ಕಾರದ ಅಜೆಂಡಾವನ್ನು ಪುಷ್ ಮಾಡೋದಕ್ಕೆ ಎಲೆಕ್ಷನ್ಸ್ಗಳನ್ನ ನಡೆಸ್ತಾ ಇದ್ದರೆ ದಯವಿಟ್ಟು ಬೇಡ. ಇದು ಸರ್ಕಾರಕ್ಕೆ ಅನುಕೂಲವಾಗದಂತೆ ಕಾಲೇಜ್ ಎಲೆಕ್ಷನ್ ಹಿಡಿಬೇಕಂತ ವಾದ. ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕೇಂದ್ರಿತವಾಗಿ ಎಲೆಕ್ಷನ್ಸ್ಗಳು ನಡೆದ್ರೆ ಯಾವುದೇ ಸರ್ಕಾರ ಸಂಘ ಸಂಸ್ಥೆಗಳು ಈ ಒಂದು ಕಾಲೇಜ್ ಎಲೆಕ್ಷನ್ ಎಂಟ್ರಿ ಆಗಬಾರ್ದು. ಪಕ್ಷಗಳು ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು. ಅಂದರೆ ಈ ಒಂದು ಕಾಲೇಜ್ ಎಲೆಕ್ಷನ್ ವಿಚಾರವಾಗಿ ಸರ್ಕಾರದ ನಡೆ ಸ್ವಾಗತ ಮಾಡ್ತಾರೆ ಹೇಗೆ ಅಂತ? ಸರ್ಕಾರದ ನಡೆಯನ್ನು ಸ್ವಾಗತಿಸ್ತೀವಿ, ಆದರೆ ಮಾನದಂಡಗಳನ್ನ ಸರ್ಕಾರ ಆದಷ್ಟು ಬೇಗ ತೀರ್ಮಾನಿಸಿ ಅದನ್ನ ಬಿಡುಗಡೆ ಮಾಡಬೇಕು. ಈ ಹಿಂದೆ ಬ್ಯಾನ್ ಆಗಿತ್ತು, ಇದೀಗ ಮತ್ತೆ ಎಲೆಕ್ಷನ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಿಂಸಾಚಾರಗಳು ನಡೆದಿದ್ದಕ್ಕೆ ಸತ್ಯ, ಈಗಲೂ ನಡೆದ್ರೂ ಕೂಡ ಹಿಂಸಾಚಾರಗಳು ನಡಿಬೋದು. ಆದರೆ ಅದನ್ನು ಸರ್ಕಾರ ಪೊಲೀಸ್ ಪ್ರೊಟೆಕ್ಷನ್ ಕರೆಕ್ಟಾಗಿ ಇಟ್ಕೊಂಡು ಅದೇನು ಮಾನದಂಡಗಳಿದೆ ಅದ್ರ ಪ್ರಕಾರ ಮಾಡಿಕೊಂಡು ಯಾವುದೇ ಪಕ್ಷಗಳು ಇನ್ವಾಲ್ವ್ ಆಗಲಾರ್ದೆ ಬರೀ ವಿದ್ಯಾರ್ಥಿ ಸಂಘಟನೆಗಳು ಮಾತ್ರ ಇದರಲ್ಲಿ ಕಾರ್ಯ ತೊಡಸ್ಕೊಂಡು ಆ ರೀತಿ ಮಾಡ್ತಾರೆ ಅಂದರೆ ಸಂಪೂರ್ಣ ಸಹಮತ ಇದೆ ನಮ್ಮದು. ಸರ್, ಇದಿಷ್ಟು ಅಭಿನಂದನ್ ABPಯ ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.